ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಚೈತ್ರ. ಇವತ್ತು ಸ್ನೇಹಿತರೆ ಬೆಳಿಗ್ಗೆನೇ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈಗ ತಾನೇ ಸಾನುಗೆ ಸ್ಕೂಲಿಗೆ ಡ್ರಾಪ್ ಮಾಡಿ ಬಂದ ತಕ್ಷಣವೇ ಮನೆ ಕೆಲಸ ಶುರು ಮಾಡಿದ್ದೀನಿ. ನೆನ್ನೆ ಡಿಶ್ ವಾಷರ್ಗೆ ಪಾತ್ರೆಗಳು ಹಾಕಿದ್ವಿ. ಸೊ ಈಗ ಅದನ್ನೆಲ್ಲ ಸೆಟ್ಲ್ ಮಾಡ್ತಾ ಇದ್ದೀನಿ. ಯಾಕಂದರೆ ಇವತ್ತು ರಾತ್ರಿನೂ ಕೂಡ ಹಾಕಬೇಕು. ನಾನು ಡೈಲಿ ಹಾಕೋದಿಲ್ಲ, ಒಂದು ದಿನ ಬಿಟ್ಟು ಒಂದು ದಿನ ಹಾಕ್ತೀನಿ. ಅಂದರೆ 5 ಮೀಲ್ಸ್ ಆದ ತಕ್ಷಣವೇ ಹಾಕ್ಬಿಟ್ಟಿರ್ತೀನಿ. ಬಟ್ ಈಗ ಅಮ್ಮ ಕೂಡ ಇದ್ದಾರಲ್ವಾ, ಸೊ ದಿನಾನು ಸಾರು ಮಾಡೋದಿರುತ್ತೆ. ನಾನು ಬೇಳೆ ಸಾಂಬಾರು ಅಂತ ಏನು ಮಾಡೋದೇ ಇಲ್ಲ. ವಾರಕ್ಕೊಂದೇ ಸರಿ ನಾನು ಚಿಕನ್ ಸಾರು ಮಾಡೋದು. ಬಾಕಿ ದಿನ ಎಲ್ಲ ರಸಂ ಮಾತ್ರ ಏನಾದರೂ ಮಾಡ್ಕೊಂಡಿರ್ತೀನಿ. ಸೊ ಸಾಂಬಾರು ಮಾಡಿದಾಗ ಅದ್ರ ಜೊತೆ ನೆಂಚ್ಕೊಳ್ಳೋದಕ್ಕೆ ಅಂತ ಹೇಳಿ ಪಲ್ಯನೋ ಅಥವಾ ಚಪಾತಿ ಮಾಡೋದು, ಮುದ್ದೆ ಮಾಡೋದು, ಆ ಥರ ಎಲ್ಲ ಮಾಡ್ತೀವಲ್ಲ, ಪಾತ್ರೆ ಜಾಸ್ತಿ ಆಗುತ್ತೆ. ಅದಕ್ಕೆ ದಿನಕ್ಕೊಂದ್ಸರಿ ಇನ್ಮೇಲೆ ಹಾಕೋಣ ಅಂತ ಹೇಳಿಬಿಟ್ಟು ಬೆಳಿಗ್ಗೆನೇ ಎಲ್ಲನೂ ಖಾಲಿ ಮಾಡಿಬಿಟ್ಟು ಇಡ್ತಾ ಇದ್ದೀನಿ. ಅದರ ಜೊತೆ ಈಗ ಬೆಡ್ಶೀಟ್ಸ್ನೆಲ್ಲನೂ ಒಂದು ರೌಂಡ್ ವಾಶ್ ಮಾಡ್ತಾ ಇದ್ದೀನಿ. ರಾಜೇಶ್ ಮತ್ತು ಅಮ್ಮ ಇಬ್ಬರೂ ಹಾಸ್ಪಿಟಲ್ಗೆ ಹೋಗಿದ್ದಾರೆ. ನಾನಿವತ್ತು ಹೋಗೋದು ಬೇಡ ಅಂತಲೇ ಅಂದ್ಕೊಂಡಿದ್ದೆ. ಅಂದರೆ ನೆನ್ನೆ ಹೋಗಿದ್ದೆ ಅಲ್ವಾ, ಇವತ್ತು ಬೇಡ, ನಾಳೆ ಬೇಕಿದ್ರೆ ಹೋಗೋಣ. ಯಾಕಂದರೆ ನೆನ್ನೆನೂ ಹರಿಬರಿಯಲ್ಲಿ ಹೋಗಿದ್ವಿ. ಮನೆ ನನಗೆ ಡಸ್ಟಿಂಗ್ ಮಾಡೋಕ್ಕಾಗಿರಲಿಲ್ಲ. ಅದಕ್ಕೆ ಇವತ್ತು ಡಸ್ಟಿಂಗ್ ಮಾಡ್ಕೊಳ್ಳೋಣ, ನೆನ್ನೆ ಕೆಲಸ ಎಲ್ಲ ಇವತ್ತು ಮುಗಿಸ್ಕೊಳ್ಳೋಣ, ನಾಳೆ ಹೋಗೋಣ ಅಂದಿದ್ದೆ. ಬಟ್ ರಾಜೇಶ್ ನಾನೇ ಕರ್ಕೊಂಡು ಹೋಗ್ತೀನಿ ಅಂದ್ಬಿಟ್ಟು ಅವರೇ ಹೋಗಿದ್ದಾರೆ ಇವತ್ತು. ಹಲೋ ಸ್ನೇಹಿತರೆ, ಗುಡ್ ಮಾರ್ನಿಂಗ್. ಸ್ನೇಹಿತರೆ, ಊರಿಗೆ ಹೋಗಿ ಬಂದರೆ ನನ್ನ ಸ್ಕಿನ್ ಬ್ರೇಕೌಟ್ಸ್ ಜಾಸ್ತಿ ಆಗಿಬಿಡುತ್ತೆ. ಬ್ರೇಕೌಟ್ ಆಗುತ್ತೆ. ಇಲ್ಲಿ ಪಿಂಪಲ್ಲೇ ಬಂದಿಲ್ಲ, ಆದರೂ ಕೂಡ ನೋವು ಶುರು ಆಗ್ಬಿಟ್ಟಿದೆ ಆಲ್ರೆಡಿ. ಇಲ್ಲಿ ಪಿಂಪಲ್ ಆಗಿಬಿಟ್ಟಿದೆ, ಮತ್ತು ರೆಡ್ಡಿಶ್ಗೆ ಆಗಿಬಿಟ್ಟಿದೆ. ಯಾಕಪ್ಪ ಈ ಥರ ಆಗುತ್ತೆ ಅಂದರೆ, ನನ್ನದು ವೆರಿ ಡ್ರೈ ಸ್ಕಿನ್ನು. ಏನಂದರೆ ತುಂಬಾ ಕೇರ್ ಮಾಡಬೇಕು. ಈಗ ಆಯಿಲಿ ಸ್ಕಿನ್ನವ್ರು ಹೇಗೆ ಮಾಡ್ತಾರೋ ಹಾಗೆ ನಾನು ಮಾಡಬೇಕು. ನನ್ನ ಸ್ಕಿನ್ಗೆ ಹೈಡ್ರೇಷನ್ ತುಂಬ ಬೇಕಾಗುತ್ತೆ. ಅಲ್ಲಿ ಹೋದಾಗ ಏನಾಗ್ತಿತ್ತು, ಒಂದೊಂದು ಸರಿ ಹಚ್ತಾ ಇರಲಿಲ್ಲ. ಸೀರಮ್ ತೊಗೊಂಡೋಗಿರಲಿಲ್ಲ. ನಾನು ಹೋಮ್ ಮೇಡ್ ಸೀರಮ್ ಯೂಸ್ ಮಾಡ್ತೀನಲ್ಲ, ಅದು ವೆರಿ ಎಫೆಕ್ಟಿವ್ ಆಗಿದೆ. ಒಂದೊಂದು ಸಾರಿ ಹಾಗೆ ರಾತ್ರಿ ಮುಖ ತೊಳಿತಾ ಇರಲಿಲ್ಲ, ಅಲ್ಲಿ ಏನು ವಾಶ್ ಮಾಡೋದು ಹೇಳ್ಬಿಟ್ಟು ಹಾಗೆ ಮಲಗಿಬಿಡ್ತಾ ಇದ್ನಾ. ಬೆಳಗ್ಗೆ ತನಕ ನೋಡಿರಿ ಹೆಂಗೆಲ್ಲ ಆಗಿದೆ. ಇಲ್ಲಿ ನೋಡಿರಿ, ಅನ್ನೋಕ್ಕಾಗಲ್ಲ, ಹಂಗಾಗ್ಬಿಟ್ಟಿದೆ. ಪಿಂಪಲ್ಲೇ ಆಗಿಲ್ಲ, ಆದರೂ ನೋವು ಶುರು ಆಗ್ಬಿಟ್ಟಿದೆ. ಒಬ್ಬರು ಕಮೆಂಟಲ್ಲಿ ಕೇಳ್ತಾ ಇದ್ದಿದ್ದು ನೆನಪು, ನೀವು ಯಾವುದು ಮಾಯ್ಶ್ಚರೈಸರ್ ಯೂಸ್ ಮಾಡ್ತಿದ್ದೀರಾ ಅಂತ. ನಾನು ಯೂಸ್ ಮಾಡ್ತಾ ಇರೋ ಮಾಯ್ಶ್ಚರೈಸರ್ ನನ್ನ ಫೇಸಿಗೆ ಅದು ಆಗ್ತಾಯಿಲ್ಲ. ಸೊ ಹೋಮ್ ಮೇಡ್ ಸೀರಮ್ ನಾನು ರೀಸೆಂಟಾಗಿ ನಿಮಗೆ ತೋರಿಸಿದ್ದೆ. ಇದರಲ್ಲಿ ಅಲೋವೆರಾ, ರೋಸ್ ವಾಟರ್, ಗ್ಲಿಸರಿನ್ ಎಲ್ಲನೂ ಸಮ ಪ್ರಮಾಣದಲ್ಲಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ರಾತ್ರಿ ಹೊತ್ತು ಹಚ್ಚಬೇಕು. ನೆನ್ನೆ ರಾತ್ರಿ ಕೂಡ ನಾನು ಹಚ್ಚಲಿಲ್ಲ, ಆಯಿತಾ. ಅದಕ್ಕೆ ಇರಬೇಕು ಇಲ್ಲಿ ಶುರುವಾಗಿರೋದು. ಇದು ರಾತ್ರಿ ಹೊತ್ತು ಹಚ್ಚಬೇಕು. ಯಾಕೆ ಅಂದರೆ, ಈ ಶುಗರ್ ಸಿರಪ್ ಮಾಡ್ತೀವಲ್ವ, ಅದು ಹೇಗೆ ಒಂಥರ ಜಿಡ್ ಅನಿಸುತ್ತೆ, ಕೈಯೆಲ್ಲ ಅಂಟಂಟು ಅಂತ ಅನಿಸುತ್ತೆ, ಆ ಥರ ಫೀಲ್ ಆಗುತ್ತೆ ಇದು. ಅದಕ್ಕೆ ಬೆಳಿಗ್ಗೆ ಹೊತ್ತು ಹಚ್ಚೋಕ್ಕಾಗಲ್ಲ. ನಾವೇನಾದರೂ ಹೊರಗಡೆ ಹೋಗ್ತೀವಿ ಅಂದರೆ ಧೂಳೆಲ್ಲ ಅಟ್ರ್ಯಾಕ್ಟ್ ಮಾಡುತ್ತೆ. ಬಟ್ ಇವತ್ತು ನಾನು ಹಚ್ಚಲೇಬೇಕು, ಇಲ್ಲ ಅಂದರೆ ಪಿಂಪಲ್ ಜಾಸ್ತಿ ಆಗಿಬಿಡುತ್ತೆ ನನಗೆ. ಹೊರಗಡೆ ಹೋಗಬೇಕು, ನಾನು ಸಾನು ಕರ್ಕೊಂಡು ಬರೋದಕ್ಕೆ. ಹೋಗೋ ಟೈಮಲ್ಲಿ ಒಂದು ಸರಿ ಬರೀ ನೀರಲ್ಲಿ ಫೇಸ್ ವಾಶ್ ಮಾಡ್ಕೊಂಡು ಹೋಗ್ತೀನಿ. ಅಲ್ಲಿ ತನಕ ಇದು ಅದ್ರ ಕೆಲಸ ಮಾಡಲಿ, ಇನ್ನೂ ಟೈಮ್ ಇದೆ ಹೋಗೋದಕ್ಕೆ. ಅದರ್ವೈಸ್ ರಾತ್ರಿ ಹೊತ್ತನೇ ಹಚ್ಚೋದು. ನೋಡಿ, ಇಲ್ಲಿ ಮುಟ್ಟಕ್ಕಾಗ್ತಾಯಿಲ್ಲ, ಆ ಥರ ನೋವ್ತಾ ಇದೆ. ಓಕೆ, ಈಗ ಸ್ನಾನ ಮಾಡಿ ಬಂದೆ ಸ್ನೇಹಿತರೆ. ಇಷ್ಟೊತ್ತಾಯಿತು ಕೆಲಸ. ಟೈಮ್ ಬಂದು ಈಗ 10:45. ರಾಜೇಶ್ ಮತ್ತು ಅಮ್ಮ ಇವತ್ತು ಹಾಸ್ಪಿಟಲ್ಗೆ ಹೋಗಿದ್ದಾರೆ. ಅವರು ಹಾಸ್ಪಿಟಲ್ಗೆ ಹೋಗಿರೋ ರೀಸನ್ ಏನಂದರೆ, 8ಗೆ ಅಲ್ಲಿರಿ ಅಂತ ಹೇಳಿದರು. ಅದಕ್ಕೆ ನನಗೆ 8ಗೆ ಅಷ್ಟು ಬೇಗ ಹೋಗೋಕ್ಕಾಗಲ್ಲ, ಸಾನು ಸ್ಕೂಲಿಗೆ ಕಳಿಸ್ಬೇಕಲ್ವಾ. ಇಲ್ಲಾಂದರೆ ರಾಜೇಶ್ಗೆ ಹರಿಬರಿ ಆಗುತ್ತೆ. ಆ್ಯಂಡ್ ನಾನು ಇಲ್ಲಿಂದ ಹೋದರೆ ಆಟೋಲ್ಲಿ ಹೋಗೋದು. ಆಟೋ ಒಂದು ಸರಿ ಸಿಗುತ್ತೆ, ಒಂದು ಸರಿ ಸಿಗಲ್ಲ, ಟ್ರಾಫಿಕ್ ಜಾಮ್ ಇರುತ್ತೆ, ಅದೆಲ್ಲ ಬೇಡ. ಅದಕ್ಕೆ ರಾಜೇಶ್ ಅಂದರು, ನಾನು ಕಾರಲ್ಲಿ ಕರ್ಕೊಂಡು ಹೋಗ್ತೀನಿ, ಬೇಗ ಹೋಗಿ ಆದಷ್ಟು ಬೇಗ ಬರ್ತೀನಿ, ರಜಾ ಏನು ಹಾಕೋದು ಬೇಡ, ಹಾಗೆ ಮ್ಯಾನೇಜ್ ಮಾಡ್ತೀನಿ. ಅವ್ರು ಹೇಳಿದ್ರು 2.5-3 ಅವರ್ ಆಗುತ್ತೆ ಸರ್, ನೀವು ಬೇಗ ಬಂದರೆ ಬೇಗ ಆಗುತ್ತೆ ಅಂದರು. ಕೆಲವೊಂದು ಬ್ಲಡ್ ಟೆಸ್ಟ್ಗಳಿದೆ, ಸ್ಕ್ಯಾನಿಂಗ್ ಇದೆ, ECG ಇದೆ, ಮತ್ತು ಫಿಸಿಕಲ್ ಫಿಟ್ನೆಸ್ ಏನೋ ಟೆಸ್ಟ್ ಮಾಡ್ತಾರಂತೆ. ಅದಾದಮೇಲೆ ಅವ್ರಿಗೆ ಯಾವ ಲೆನ್ಸ್ ಸೂಟ್ ಆಗುತ್ತೆ ಅಂತ ಕ್ಯಾಲ್ಕುಲೇಟ್ ಮಾಡಿ ಹೇಳೋದಕ್ಕೆ ಒಂದು ಸ್ಕ್ಯಾನ್ ಅಂತೆ. ಸೊ ಇಷ್ಟೆಲ್ಲ ಆದಮೇಲೆ ಅವರು ಒಂದು ಅಪಾಯಿಂಟ್ಮೆಂಟ್ ಡೇಟನ್ನು ಕೊಡ್ತಾರಂತೆ. ಆ್ಯಕ್ಚುಲಿ ನಾನು ಯಾವ ರೀಸನ್ಗೆ ನೆನ್ನೆ ಹಾಸ್ಪಿಟಲ್ಗೆ ಹೋಗಿದ್ದು ಅಂತ ಹೇಳಿದ್ನೋ ಇಲ್ವೋ ನೆನಪಿಲ್ಲ ನನಗೆ. ಬಟ್ ಇವತ್ತು ಅಮ್ಮ ಬರಲಿ, ನಾನು ನಿಮಗೆ ಡೀಟೇಲಾಗಿ ಏನು ಅಂತ ಹೇಳ್ತೀನಿ. ಎಲ್ಲ ಅಪಾಯಿಂಟ್ಮೆಂಟ್ ಡೇಟು ಏನದು, ಯಾಕೆ
ಅಂತೆಲ್ಲ ನಿಮಗೆ ತಿಳಿಸ್ತೀನಿ. ಈಗ ಬನ್ನಿ ದೀಪ ಹಚ್ಚಬೇಕು. ಸ್ಕಿನ್ ಕೇರ್ ಇಷ್ಟೇ, ಈಗ ಸದ್ಯಕ್ಕೆ ನಾನು ಇಷ್ಟೇ ಹಚ್ಚೋದು, ಇನ್ನೇನು ಹಚ್ಚೋದಿಲ್ಲ. ಇಲ್ಲ ಅಂದಿದ್ರೆ ನಾನು ಮಾಯ್ಶ್ಚರೈಸರ್ ಹಚ್ಬಿಟ್ಟು ಸನ್ಸ್ಕ್ರೀನ್ ಲೋಷನ್ ಹಚ್ಚಬೇಕಿತ್ತು. ಈಗ ಇದ್ರ ಮೇಲ್ಗಡೆ ಸನ್ಸ್ಕ್ರೀನ್ ಲೋಷನ್ ಬೇಡ, ಫೇಸ್ ವಾಶ್ ಮಾಡಿ ಆಮೇಲೆ ಬೇಕಿದ್ರೆ ಹಚ್ತೀನಿ ಹೋಗೋ ಟೈಮಲ್ಲಿ, ಸ್ಕೂಲ್ಗೆ ಹೋಗೋ ಟೈಮಲ್ಲಿ. ಈಗ ಸದ್ಯಕ್ಕೆ ಒಂದು ಬೊಟ್ಟಿಟ್ಕೊಂಡು ಪೂಜೆ ಮಾಡಿ ಬರೋಣ. ಸೊ ಅಮ್ಮ ಬಂದಮೇಲೆ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಇಷ್ಟೊತ್ತಿಗೆ ಬರಬೇಕಿತ್ತು, ಯಾಕೋ ಸ್ವಲ್ಪ ಲೇಟ್ ಆಗ್ತಾ ಇದೆ. ಬಂದಮೇಲೆ ನಿಮಗೆ ನಾನು ಎಲ್ಲ ಡೀಟೇಲು ಹೇಳ್ತೀನಿ. ಊರಿಗೆ ಹೋಗಬೇಕಾದ್ರೆ ಎಲ್ಲ ಸಾಮಾನು ಖಾಲಿ ಮಾಡಿ ಹೋಗಿದ್ನಾ ನೋಡಿ, ಇವತ್ತು ಎಲ್ಲನೂ ತೊಗೊಂಡು ಬಂದಿದ್ದೀನಿ ಬರಬೇಕಾದ್ರೆ. ಇದೊಂದು ನನಗೆ ಬರಬೇಕಾದ್ರೆ ಎಕ್ಸ್ಟ್ರಾ ಆಯಿತು. ನಾನು ಬಂದಿದ್ದು ಕೂಡ ಸ್ಕೂಲಿಂದ ಲೇಟ್ ಆಯಿತು. ಯೂಶ್ವಲಿ 1 ಅವರಲ್ಲಿ ಬಂದುಬಿಡ್ತೀನಿ, ಇವತ್ತು 2 ಅವರ್ ಆಯಿತು ಇದೆಲ್ಲ ಶಾಪ್ ಮಾಡಿ ಬರೋ ತನಕ. ಈಗ ನಾನು ಇದನ್ನು ಸೆಟಲ್ ಮಾಡಬೇಕು, ಅಂದರೆ ಎಲ್ಲೆಲ್ಲಿ ಇಡಬೇಕು ಎಲ್ಲನೂ ಎತ್ತಿಡಬೇಕು. ಪೂಜೆ ಕೂಡ ಆಯಿತು. ಈಗ ತಿಂಡಿ ಟೈಮ್. ತಿಂಡಿಗೆ ನಾನು ಅವ್ರು ಬರ್ತಾರೆ ಅಂತ ಕಾದೆ, ಅದು ಯಾಕೋ ಇನ್ನೂ ಲೇಟ್ ಆಗುತ್ತಂತೆ, ಟ್ರಾಫಿಕ್ ಜಾಮ್ ಅಂತೆ. ಇಸ್ಕಾನ್ ಟೆಂಪಲ್ ಹತ್ರ ಅಲ್ಲಿ ಓಡಾಡೋರಿಗೆ ಗೊತ್ತಿರುತ್ತೆ ಎಷ್ಟು ಟ್ರಾಫಿಕ್ ಆಗುತ್ತೆ ಅಲ್ಲಿ ಅಂತ. ಅದಾದಮೇಲೆ ಈ ಯಶವಂತಪುರ ಜಂಕ್ಷನ್ ಅಲ್ಲೂ ಕೂಡ ಟ್ರಾಫಿಕ್ ಇರುತ್ತೆ. ಸೊ ಬರ್ತೀನಿ, ತಿಂಡಿ ಶುರು ಮಾಡಿರು ಅಂದರು. ಸೊ ಈಗ ನಾನು ಪ್ರಿಪೇರ್ ಮಾಡ್ಕೊಳ್ಳೋ ಅಷ್ಟೊತ್ತಿಗೆ ಅವರು ಕೂಡ ಬರ್ತಾರೆ. ಮತ್ತು ಇದು ಏರ್ ಫ್ರೈಯರು, ಒಬ್ಬರು ಕೇಳಿದ್ರಿ ಏರ್ ಫ್ರೈಯರ್ ತೊಗೊಂಡಿದ್ದೀರಾ ಅಂತ. ಇದು ನನಗೆ ದೀಪಾವಳಿ ಟೈಮಲ್ಲೇ ನನ್ನ ಹತ್ರ ಇತ್ತು, ನೀವು ನೋಡಿದ್ರಾ, ಅಬ್ಸರ್ವ್ ಮಾಡಿದ್ದೀರಾ ಅಂದ್ಕೊಳ್ತೀನಿ. ಇದರಲ್ಲಿ ನಾನು ಶಂಕರಪಾಳಿ ಕೂಡ ಟ್ರೈ ಮಾಡಿದ್ದೆ. ಅದು ಹೇಗಿರುತ್ತೆ ಗೊತ್ತಾ, ತೋರಿಸ್ತೀನಿ ತಡೀರಿ. ಇಲ್ಲ, ಮೋಸ್ಟ್ಲಿ ನೆನ್ನೆ ನಾನು ರಾಜೇಶ್ಗೆ ಇದೇನ್ರಿ ದೀಪಾವಳಿ ಹಬ್ಬದಲ್ಲಿ ಮಾಡಿದ್ದು, ನಿಮಗೆ ಅಂತ ಮಾಡಿದ್ದು, ಒಂದು ತಿಂದಿಲ್ವಲ್ಲ ಅಂತ ಹೇಳಿದ್ದಕ್ಕೆ ನೆನ್ನೆ ಎಲ್ಲ ತಿಂದು ಮುಗಿಸಿದ್ದಾರೆ. ಏನಪ್ಪ ಅಂದರೆ ಆಯಿಲಲ್ಲಿ ಫ್ರೈ ಮಾಡಿದಾಗ ಅದರ ಟೆಕ್ಸ್ಚರ್ ಚೇಂಜ್ ಆಗುತ್ತೆ. ಇದರಲ್ಲಿ ಆ ಟೆಕ್ಸ್ಚರ್ ಬರೋದಿಲ್ಲ, ಆದರೆ ಫ್ರೈ ಆಗಿರುತ್ತೆ, ಬೆಂದಿರುತ್ತೆ, ಕಲರ್ ಬಂದಿರುತ್ತೆ, ಆ ಕ್ರಿಸ್ಪ್ ಇರುತ್ತೆ. ಸೊ ನಿಮಗೆ ಏರ್ ಫ್ರೈಯರ್ ಯಾಕೆ ತೊಗೊಳ್ಬೇಕು ಅಂತ ಅನ್ನಿಸ್ಬೋದು. ಈಗ ನಾವು ಎಣ್ಣೆಯಲ್ಲಿ ಫ್ರೈ ಮಾಡ್ತೀವಲ್ವಾ, ಆಯಿಲ್ನ ಇಲ್ಲದೆ ಫ್ರೈ ಮಾಡಬೇಕು, ಹೇಗಾಗುತ್ತೆ ಅದು ಏರ್ ಫ್ರೈಯರಲ್ಲಾಗುತ್ತೆ. ಸೊ ನಾನು ಕೂಡ ಇದರಲ್ಲಿ ಕೆಲವೊಂದು ಡಿಶ್ಗಳನ್ನ ಟ್ರೈ ಮಾಡಿದೆ, ಆಮೇಲೆ ನಿಮ್ಮ ಜೊತೆ ಶೇರ್ ಮಾಡೋಣ. ನಾನು ಮೊದಲು ಎಕ್ಸ್ಪೀರಿಯನ್ಸ್ ಮಾಡೋಣ ಅಂತ ಅಂದ್ಕೊಂಡು ಸೊ ಇದನ್ನು ಎಕ್ಸ್ಪೀರಿಯನ್ಸ್ ಮಾಡಿದ್ದೀನಿ. ಊರಿಗೆ ಹೋಗೋ ಮುಂಚೆನೇ ಕೆಲವೊಂದನ್ನು ಟ್ರೈ ಮಾಡಿಬಿಟ್ಟಿದ್ದೆ, ಅದನ್ನು ಈಗ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ನೋಡಿ. ಇದು ಪ್ರಿಫರ್ ಮಾಡೋದು ಯಾಕೆ ಅಂದರೆ ಕ್ವಿಕ್ಕಾಗಿ ಆಯಿಲ್ಲೆಸ್ ಆ್ಯಂಡ್ ಕ್ರಿಸ್ಪ್ ಬೇಕು ಅನ್ನೋ ಟೈಮಲ್ಲಿ ನಾವು ಇದನ್ನು ಯೂಸ್ ಮಾಡಬೇಕು. ನಂತರ OTG ಕೂಡ ಇದೆ, ಬಟ್ OTGಲಿ ಬೇರೆ ಥರ ಮಾಡೋದು, ಏರ್ ಫ್ರೈಯರಲ್ಲೇ ಬೇರೆ ಥರ ಮಾಡೋದು. ನನಗಂತೂ ಇದು ತುಂಬ ಇಷ್ಟ ಆಯಿತು. ಸೊ ನೀವು ನೋಡಿ ಏನೆಲ್ಲ ಮಾಡಿದೆ ಅಂತ ನಿಮಗೂ ಕೂಡ ಇಷ್ಟ ಆಗ್ಬೋದು. ಇದು ಬಂದು ಅಗಾರೋ ಅವರ ಗ್ಯಾಲಕ್ಸಿ ಡಿಜಿಟಲ್ ಏರ್ ಫ್ರೈಯರ್ 4.5 ಲೀಟರ್ಸ್. ನೋಡೋದಕ್ಕೆ ತುಂಬಾನೇ ಎಲಿಗೆಂಟ್ ಆಗಿದೆ ಆ್ಯಂಡ್ ಸ್ಪೇಸ್ ಕೂಡ ತುಂಬ ಕನ್ಸ್ಯೂಮ್ ಮಾಡೋದಿಲ್ಲ. ಈಗ OTGಗೆ ನಾವು ಕಂಪೇರ್ ಮಾಡಿಕೊಂಡ್ರೆ ಇದು ಚಿಕ್ಕದಾಗಿರುತ್ತೆ, ಲೈಕ್ ತುಂಬ ಕಡಿಮೆ ಜನ ಇದ್ದಾರೆ ಮನೇಲಿ ಅಂದರೆ ಇದನ್ನು ತಗೊಳ್ಬೋದು. ಏರ್ ಫ್ರೈಯರ್ಗೂ OTGಗೂ ಏನು ಡಿಫ್ರೆನ್ಸ್ ಇರುತ್ತೆ, ಏರ್ ಫ್ರೈಯರಲ್ಲಿ ಒಂದು ಫ್ಯಾನ್ ಇರುತ್ತೆ, ಅದು ಈವನ್ ಆಗಿ ಕ್ವಿಕ್ ಆಗಿ ಹಾಗೂ ಕ್ರಿಸ್ಪಿಯಾಗಿ ಫುಡ್ಡನ್ನು ಕುಕ್ ಮಾಡುತ್ತೆ. ನಾವು ಆಯಿಲಲ್ಲಿ ಏನೆಲ್ಲ ಫ್ರೈ ಮಾಡ್ತೀವೋ ಅದನ್ನು ಈ ಏರ್ ಫ್ರೈಯರಲ್ಲಿ ಕುಕ್ ಮಾಡ್ಕೊಳ್ಬೋದು. ಆ ಫ್ಯಾನ್ ಕಡೆಯಿಂದಾಗಿ ಹಾಟ್ ಏರ್ ಸರ್ಕ್ಯುಲೇಟ್ ಆಗಿಬಿಟ್ಟು ನಮಗೆ ಆಯಿಲ್ ಫ್ರೈನ ಬೆನಿಫಿಟ್ ನಮಗೆ ವಿತೌಟ್ ಆಯಿಲ್ ಸಿಗುತ್ತೆ. ಇದರಲ್ಲಿ 7 ಪ್ರೀಸೆಟ್ ಪ್ರೋಗ್ರಾಮ್ ಇರುತ್ತೆ. ಫ್ರೆಂಚ್ ಫ್ರೈಸ್, ಚಿಕನ್ ಲೆಗ್, ಶ್ರಿಂಪ್, ಕೇಕ್, ಸ್ಟೀಕ್, ಫಿಶ್ ಮತ್ತೆ ರಿಬ್ಸ್. ಅದರ ಜೊತೆ ರೀಹೀಟ್ ಕೂಡ ನಾವು ಮಾಡ್ಕೊಳ್ಬೋದು. ಹಾಟ್ ಏರ್ ಸರ್ಕ್ಯುಲೇಷನ್ ಟೆಕ್ನಾಲಜಿ ಇದೆ, 90% ಲೆಸ್ ಆಯಿಲ್ ಅಲ್ಲಿ ನಾವು ಕುಕ್ ಮಾಡ್ಬೋದು. ಡಿಜಿಟಲ್ ಡಿಸ್ಪ್ಲೇ ಇರುತ್ತೆ, ಟಚ್ ಕಂಟ್ರೋಲ್ ಇರುತ್ತೆ. 80 to 200 ಡಿಗ್ರಿ ತನಕ ನಾವು ಇದನ್ನ ಸೆಟ್ ಮಾಡ್ಬೋದು, 120 ಮಿನಿಟ್ಸ್ ತನಕನೂ ಯೂಸ್ ಮಾಡ್ಬೋದು. ಈ ಏರ್ ಫ್ರೈಯರ್ ಓವನ್ ಓವರ್ ಹೀಟ್ ಪ್ರೊಟೆಕ್ಷನ್ ಇರುತ್ತೆ ಅಂಡ್ ಆಟೋ ಶಟ್ ಆಫ್ ಫಂಕ್ಷನ್ ಕೂಡ ಇರುತ್ತೆ. ಇದರಲ್ಲಿ ಇನ್ನರ್ ಟ್ರೇ ಮತ್ತೆ ಪ್ಯಾನ್ ವಿತ್ ಹ್ಯಾಂಡಲ್ ಬರುತ್ತೆ. ಪ್ರೀಸೆಟ್ ಪ್ರೋಗ್ರಾಮ್ ಅಂದ್ರೆ ಅದರಲ್ಲಿ ಇಷ್ಟು ಟೈಮರ್, ಇಷ್ಟು ಡಿಗ್ರಿ ಅಂತ ಇರುತ್ತೆ. ನೀವು ಅದನ್ನ ಹೆಚ್ಚು ಕಡಿಮೆ ಮ್ಯಾನ್ಯುಯಲ್ ಆಗಿ ಕೂಡ ಮಾಡ್ಕೊಳ್ಬಹುದು. ನನ್ನ ಹತ್ರ OTG ಕೂಡ ಇದೆ, ಅದ್ರಲ್ಲಿ ಕೂಡ ನಾನು ಪನ್ನೀರ್ ಟಿಕ್ಕಾ ಟ್ರೈ ಮಾಡಿದ್ದೀನಿ. ಅದ್ರಲ್ಲಿ ಏನಾಗುತ್ತೆ ಅಂದ್ರೆ ಮಸಾಲೆ ಡ್ರೈ ಆಗಿರುತ್ತೆ ಹೊರತು ಫುಲ್ ಫ್ರೈ ಆಗಿರೋದಿಲ್ಲ. ಇದು ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ ನೋಡಿ, ತರಕಾರಿಗಳು ಕೂಡ ಫ್ರೈ ಆಗಿದೆ, ಆದ್ರೆ ಅದರಲ್ಲಿ ಫ್ರೈ ಆಗೋದಿಲ್ಲ, ಜಸ್ಟ್ ಕುಕ್ ಆಗುತ್ತೆ ಅಷ್ಟೇನೆ.
ನನಗೆ ಇದ್ರಲ್ಲಿ ತುಂಬ ಇಷ್ಟ ಆಗಿದ್ದ ಪಾರ್ಟ್ ಅಂದರೆ ಫ್ರೆಂಚ್ ಫ್ರೈಸ್. ಎಷ್ಟು ಕ್ರಿಸ್ಪ್ ಆಗಿತ್ತು ಅಂದರೆ ಆಯಿಲಲ್ಲಿ ಹಾಕಿದಾಗ ಎಷ್ಟು ಕ್ರಿಸ್ಪ್ ಇರುತ್ತೋ ಅಷ್ಟಿತ್ತು ವಿತೌಟ್ ಆಯಿಲ್. ಜಸ್ಟ್ ಸ್ವಲ್ಪ ಒಂದು ಫ್ಯೂ ಡ್ರಾಪ್ಸ್ ಹಾಕ್ಬಿಟ್ಟು ನಾನು ಮಿಕ್ಸ್ ಮಾಡಿ ಏರ್ ಫ್ರೈಯರಲ್ಲಿ ಇಟ್ಟಿದ್ದಷ್ಟೇ. ನಮ್ಮ ಸಾನುಗಿದು ತುಂಬಾ ಇಷ್ಟ. ಆಯಿಲಿ ಅಲ್ವಾ ಅಂದ್ಬಿಟ್ಟು ನಾನು ಕೊಡ್ತಾ ಇರಲಿಲ್ಲ, ಆದರೆ ಇನ್ಮೇಲೆ ನಾನು ಏರ್ ಫ್ರೈಯರಲ್ಲಿ ಕುಕ್ ಮಾಡಿ ಕೊಡ್ಬೋದು. ಸೊ ಮಕ್ಕಳಿದ್ರೆ ಅವ್ರಿಗೆ ತುಂಬಾ ಇಷ್ಟ ಆಗುತ್ತೆ ಆ್ಯಂಡ್ ಹೆಲ್ದಿಯರ್ ಆಪ್ಷನ್ ಕೂಡ ಅಲ್ವಾ. ಸೊ ನೀವು ಟ್ರೈ ಮಾಡಬೇಕು ಅಂದರೆ ಲಿಂಕ್ ಡಿಸ್ಕ್ರಿಪ್ಷನಲ್ಲಿರುತ್ತೆ, ಚೆಕ್ ಮಾಡಿ ಸ್ನೇಹಿತರೆ. ಅಮ್ಮ ಈಗ ನುಗ್ಗೆ ಸೊಪ್ಪಿನ ಉಪ್ಪೆಸರು ಮಾಡ್ತಾ ಇದ್ದಾರೆ. ಟೈಮ್ ಇನ್ನು 12 ಗಂಟೆ ಈಗ. ಸೊ ಬೇಗ ಮಾಡ್ತಾ ಇರೋ ರೀಸನು ಆಮೇಲೆ ರೆಸ್ಟ್ ಮಾಡ್ಬೋದು ಹೋಲ್ ಡೇ ಅಂತ ಹೇಳ್ಬಿಟ್ಟು. ಆಮೇಲೆ ಟಿ ವಿ ನೋಡೋ ಪ್ರೋಗ್ರಾಮ್ಗಳಿರುತ್ತೆ, ನಿದ್ದೆ ಬಂದ್ಬಿಡುತ್ತೆ, ನೋಡ್ತಾ ನೋಡ್ತಾ ಮಲ್ಕೊಂಡ್ಬಿಡ್ತಾರೆ. ಅದಕ್ಕೆ ಇವತ್ತು ತಿಂಡಿ ನಾನು ಮಾಡಿದ್ದೆ ಬೆಳಿಗ್ಗೆನೆ. ಅದಾದಮೇಲೆ ನಾನು ಸ್ವಲ್ಪ ಎಡಿಟಿಂಗ್ ಕೂತ್ಕೊಂಡ್ಬಿಟ್ಟೆ. ಅದಕ್ಕೆ ಅಡುಗೆ ನಾನು ಮಾಡಿಕೊಡ್ತೀನಿ ಅಂದರು. ಅಮ್ಮ ಬಂದಾಗ ಅಥವಾ ನಾವು ಹೋದಾಗ ಸೊಪ್ಪು ತರ್ತೀವಲ್ವಾ, ಸೊ ಅದರ ಜೊತೆ ಇವತ್ತು ಅಮ್ಮ ತುಪ್ಪನೂ ಮಾಡಿ ಕೊಡ್ತಾರಂತೆ. ಮೈಸೂರಿಂದಾನೇ ಬೆಣ್ಣೆ ಕೂಡ ತಂದಿದ್ದಾರೆ. ಬೆಣ್ಣೆ ಅಮ್ಮ 1 kg ಅಷ್ಟು ಮೈಸೂರಿಂದ ತಂದುಕೊಟ್ಟಿದ್ರು. ನಾನೇ ಹೇಳಿದೆ ತೊಗೊಳಮ್ಮ, 1/2 kg ತೊಗೊಳಮ್ಮ, ಫಸ್ಟ್ ಟೈಮ್ ತೊಗೊಳ್ತಾ ಇರೋದು, ಹೇಗಿರುತ್ತೋ ಏನೋ ಅಂದಿದ್ದೆ. ಅದಕ್ಕೆ ಇಲ್ಲ ಅವರು 1 kgನೇ ಕೊಟ್ಬಿಟ್ಟಿದ್ದಾರೆ, ಚೆನ್ನಾಗಿರುತ್ತಂತೆ, ತಗೋ ಅಂತ ತಂದುಕೊಟ್ಟಿದ್ದಾರೆ. ಸೊ ಈಗ ನಾನು ಫಸ್ಟ್ 1/2 kg ಮಾತ್ರನೇ ತುಪ್ಪ ಮಾಡಮ್ಮ ಸಾಕು, ಇನ್ನು 1/2 kg ಆಮೇಲೆ ಬೇಕಿದ್ರೆ ನೋಡಿ ಮಾಡೋಣ ಅಂಥೇಳಿ ನನ್ನ ಹತ್ರ ವೇಯಿಂಗ್ ಮಷಿನ್ ಇದೆ ಅಲ್ಲ, ಅದರಲ್ಲಿ 1/2 kg ಮೆಷರ್ ಮಾಡ್ಕೊಳ್ತಾ ಇದ್ದೀನಿ. ಅಂದರೆ ಬೆಣ್ಣೆ ಅರ್ಧ kg ಎಷ್ಟಿರುತ್ತೆ, ತುಪ್ಪ ಎಷ್ಟಾಗುತ್ತೆ ಅಂತ ಒಂದು ಐಡಿಯಾ ಬರುತ್ತಲ್ಲ, ಅದಕ್ಕೆ ಮಾಡ್ತಾ ಇದ್ದೀನಿ. ಸೊ ಈ ವೇಯಿಂಗ್ ಮಷಿನ್ದು ಏನಾದರೂ ಲಿಂಕ್ ಬೇಕು ಅಂದರೆ ಡಿಸ್ಕ್ರಿಪ್ಷನಲ್ಲಿ ಇಟ್ಟಿರ್ತೀನಿ, ಚೆಕ್ ಮಾಡಿ. ಇದಕ್ಕೆ ನೋಡಿ ಇಷ್ಟು ಮಸಾಲೆ ಹಾಕ್ತಾ ಇದ್ದೀನಿ. ಮೆಂತೆ, 1 ಏಲಕ್ಕಿ, ನನಗೆ ಏಲಕ್ಕಿದು ಸ್ಮೆಲ್ ಅಷ್ಟೊಂದು ಇಷ್ಟ ಆಗಲ್ಲ, ಅದಕ್ಕೆ ಲವಂಗ ಒಂದು 10 ಅನ್ಕೊಳ್ಳಿ. ಕರ್ಬೇವಿನ ಸೊಪ್ಪು ಹಾಕಿದ್ದೀನಿ, ಅದು ನಿಮಗೆ ತೋರಿಸ್ಲಿಲ್ಲ. ಸೊ ಈಗ ಕುದಿ ಬಂದಿದೆ, ಕಲರ್ ನೋಡಿ ಹೇಗಿದೆ ಅಂದ್ಬಿಟ್ಟು. ಈ ಕಲರು ಟ್ರಾನ್ಸ್ಪರೆಂಟ್ ಆಗುತ್ತೆ, ಟ್ರಾನ್ಸ್ಲೂಸೆಂಟ್ ಆಗುತ್ತೆ, ನೀರು ಥರ, ಎಣ್ಣೆ ಥರ, ಆವಾಗ ಇದು ಆಗಿದೆ ಅಂತ. ಇನ್ನೂ ಒಂದು ವೇ ಹೇಗೆ ಅಂದರೆ, ಇದಕ್ಕೆ ತಿನ್ನೋ ಎಲೆ ಹಾಕಿದಾಗ ಚಟಪಟ ಅನ್ನುತ್ತೆ. ಹೀಗೆ ನಾವು ಒಗ್ಗರಣೆ ಕೊಟ್ಟಾಗ ಚಟಪಟ ಅನ್ನುತ್ತೋ ಹಾಗೆ. ಮತ್ತು ಹೇಗೆ ಅಂದರೆ ಇದು ಮತ್ತಷ್ಟು ನೊರೆ ಬರೋಕ್ಕೆ ಶುರು ಆಗುತ್ತೆ ನೋಡಿ. ಈಗ ನೊರೆ ಬರ್ತಾ ಇದೆ, ಇದು ಆಗಿದೆ ಅಂತ ಅರ್ಥ. ಇದು ನೊರೆ ಇನ್ನೂ ಜಾಸ್ತಿ ಆಗುತ್ತೆ, ನೀವು ಅಲ್ಲಿ ತನಕ ಕಾಯೋದಕ್ಕೆ ಹೋಗ್ಬಿಡಿ. ಈ ಥರ ಈಗ ಹಾಕಿದ ತಕ್ಷಣವೇ ಪಟಪಟ ಅನ್ನತ್ತೆ, ನೊರೆ ಬರೋದಕ್ಕೆ ಶುರು ಆಗುತ್ತೆ. ಆವಾಗ ಇದನ್ನು ಆಫ್ ಮಾಡ್ಕೊಂಡ್ಬಿಡಿ, ಇಲ್ಲಾಂದರೆ ಅದು ಓವರ್ ಕುಕ್ ಆಗಿ ಕಲರ್ ಚೇಂಜ್ ಆಗುತ್ತೆ, ಫ್ಲೇವರ್ ಕೂಡ ಚೇಂಜ್ ಆಗುತ್ತೆ. ಆ್ಯಂಡ್ ಈ ಎಲೆ ತಿನ್ನೋದಕ್ಕೆ ಹಾಗೆ ಚೆನ್ನಾಗಿರುತ್ತೆ, ಅದಕ್ಕೆ ನಾನು ಜಾಸ್ತಿ ಹಾಕೋದು ಇದಕ್ಕೆ. ಓಕೆ ಸ್ನೇಹಿತರೆ, ಅಮ್ಮ ಬಂದು ನನಗೆ ಅಡುಗೆ ಕೂಡ ಮಾಡಿಕೊಟ್ರು. ನುಗ್ಗೆ ಸೊಪ್ಪು ಆ್ಯಕ್ಚುಲಿ ನೆನ್ನೆನೇ ಬಿಡಿಸಿ ಇಟ್ಟಿದ್ರು. ನೆನ್ನೆ ಅಲ್ಲ, ಮೊನ್ನೆನೇ ನಾವು ಬಂದಿದ್ದ ದಿನಾನೇ. ಅದು ಜಾಸ್ತಿ ದಿನ ಇಟ್ಟರೆ ಕಡ್ಡಿ ಆಗಿಬಿಡುತ್ತೆ ಕಣೆ, ಎಲ್ಲನೂ ಉದುರ್ಬಿಟ್ಟು ಕಡ್ಡಿ ಮಾತ್ರನೇ ತೆಗಿಬೇಕಾಗುತ್ತೆ, ಅದು ಕಷ್ಟ ಆಗುತ್ತೆ ಅಂದ್ಬಿಟ್ಟು ಬಂದಿದ್ದ ದಿನಾನೇ ನಾನು ಅಡುಗೆ ಮಾಡಿದೆ. ಅಮ್ಮ ಕೂತ್ಕೊಂಡು ಸೊಪ್ಪನ್ನು ಬಿಡಿಸ್ಕೊಂಡ್ರು. ಸೊ ಇವತ್ತು ನಮಗೆ ಈಸಿ ಆಯಿತು. ಸೊಪ್ಪು ಡೈರೆಕ್ಟ್ ಬೇಯೋದಕ್ಕೆ ಹಾಕ್ಬಿಟ್ಟು ಚಟ್ನಿ ಮಾಡಿದ್ದು ಅಷ್ಟೇ. ಸೊ ಅಮ್ಮ ಮಾಡಿಕೊಟ್ರು. ನಾನು ಸ್ವಲ್ಪ ಎಡಿಟಿಂಗ್ ಕೆಲಸ ಆಯಿತು, ಅಂದರೆ ಊರಿಗೆ ಹೋಗಿದ್ದಲ್ವಾ, ಅಲ್ಲಿ ನನಗೆ ಎಡಿಟ್ ಮಾಡೋದಕ್ಕೆ ಆಗಲಿಲ್ಲ. ಹಾಗಾಗಿ ನಾನು ಹಬ್ಬದ ದಿನದಿಂದನೂ ಸೋಮವಾರದ ತನಕನೂ ನಾನು ವ್ಲಾಗ್ ಹಾಕೋದಕ್ಕಾಗಿರಲಿಲ್ಲ. ಸೊ ಬಂದಿದ್ದ ದಿನದಿಂದ ಶುರು ಮಾಡಿದ್ದೀನಿ, ಕಂಟಿನ್ಯೂಸ್ ಆಗಿ ಹಾಕೋಣ ಅಂತ ಹೇಳಿಬಿಟ್ಟು. ಅದಕ್ಕೆ ಅಮ್ಮ ಹೆಲ್ಪ್ ಮಾಡಿಕೊಡ್ತೀನಿ ಅಂದರು. ಸರಿ ಅಮ್ಮ ಬಂದರು. ರಿಪೋರ್ಟ್ ಕೂಡ ಬಂತು. ರಿಪೋರ್ಟ್ ನನಗೆ ಏನೂ ಅರ್ಥ ಆಗಲಿಲ್ಲ. ಅದು ನೋಡಿದ್ರೆ ಕಣ್ಣು ಸ್ಕ್ಯಾನ್ ಮಾಡಿರೋದು ಏನೂ ಗೊತ್ತಾಗಲಿಲ್ಲ. ಸೊ ಅದರ ಸಾರಾಂಶ ಏನು ಅಂದರೆ, ಅಮ್ಮನಿಗೆ ಪೊರೆ ಆಗಿದೆಯಂತೆ, ರೈಟ್ ಐಗೆ ಜಾಸ್ತಿ ಆಗಿದೆ. ಸೊ ಇದನ್ನು ಈಗ ಸರ್ಜರಿ ಮಾಡಬೇಕು, ಆಪ್ರೇಟ್ ಮಾಡಬೇಕು. ಇದು ಮೈಸೂರಲ್ಲೇ ಹೇಳಿದರು. 1 month 2 month ಬ್ಯಾಕ್ ಏನೋ ತುಂಬಾ ಮಂಜಾಗ್ತಾ ಇದೆ, ಮೇ ಬಿ ಪವರ್ ಜಾಸ್ತಿ ಆಗಿರಬೇಕು, ಕನ್ನಡಕ ಚೇಂಜ್ ಮಾಡಬೇಕೇನೋ ಅಂತ ಅಂದ್ಕೊಂಡು ತೋರಿಸೋದಕ್ಕೆ ಹೋಗಿದ್ದಾಗ ಅವರು ಇಲ್ಲ, ಪೊರೆ ಇರೋದ್ರಿಂದ ನಿಮ್ಗೆ ಆ ಥರ ಆಗ್ತಾ ಇರೋದು, ನೀವು ತೆಗೆಸ್ಬೇಕು ಇದನ್ನು, ಇಲ್ಲಾಂದರೆ ನಿಮಗೆ ಕಣ್ಣು ಕಾಣದೇ ಇರೋ ಥರ ಆಗುತ್ತೆ, ಕನ್ನಡಕ ಹಾಕ್ಕೊಂಡ್ರೂ ಪ್ರಯೋಜನ ಇಲ್ಲ ಅಂತ ಹೇಳಿದ್ರಂತೆ. ನಮ್ಮಮ್ಮನಿಗೆ ಭಯ ಶುರುವಾಗ್ಬಿಟ್ಟಿದೆ. ಈ ಥರ ಅಂದರು ಕಣೆ ಅಂದ್ಬಿಟ್ಟು ಫುಲ್ ಟೆನ್ಷನ್ನು. ಅಪ್ಪ ಕೂಡ ಮಾಡಿಸಿದ್ದಾರೆ, ಅಂದರೆ ಲಾಂಗ್ ಬ್ಯಾಕೇ ಮಾಡಿಸಿದ್ದಾರೆ ಅವರು. ಸರಿ ನೀನು ಬಾ ಇಲ್ಲಿಗೇನೆ, ಅವ್ರು ಆ ಥರ ಹೇಳಿದ ತಕ್ಷಣವೇ ಬಾ ಅಂದೆ. ಆವಾಗ ನವರಾತ್ರಿ ಶುರು ಆಗಿತ್ತು. ಸೊ ನವರಾತ್ರಿ ನಾನು ಬರಲ್ಲ ಕಣೆ ಅಂದರು. ಅದಾದಮೇಲೆ ದೀಪಾವಳಿ.
ಸೊ ಎಲ್ಲ ಹಬ್ಬ ಮುಗಿಸ್ಕೊಂಡು ಬರ್ತೀನಿ ಕಣೆ, ನಿನ್ನ ಜೊತೆನೇ ಬರ್ತೀನಿ ಅಂತ ಹೇಳಿಬಿಟ್ಟು ಅವ್ರೀಗ ನನ್ನ ಜೊತೆ ಬಂದು ಇಲ್ಲಿ ನೆನ್ನೆ ತೋರಿಸಿದ್ವಿ. ಸೊ ಡಾಕ್ಟರು ಕೂಡ ಹಾಗೆ ಅವರು ಫಸ್ಟ್ ರಿಪೋರ್ಟ್ ಕೊಟ್ಟಿದ್ದು ಪೊರೆ ಇದೆ, ಯಾವ ಲೆನ್ಸ್ ಹಾಕಬೇಕು ಅಂತ ಹೇಳಬೇಕು ಅಂದರೆ ಇನ್ನು ಕೆಲವೊಂದು ಟೆಸ್ಟ್ಗಳನ್ನ ನೀವು ಯು ಶುಡ್ ಗೋ ಅಂಡರ್ಗೋ ಫ್ಯೂ ಟೆಸ್ಟ್ ಅಂತ ಹೇಳಿಬಿಟ್ಟು ಇವತ್ತಿಗೆ ರೆಫರ್ ಮಾಡಿದರು. ಅಂದರೆ ಏನು ಗೊತ್ತಾ, ನೆನ್ನೆ ಡ್ರಾಪ್ ಹಾಕಿ ಟೆಸ್ಟ್ ಮಾಡಿದ್ದು, ಆವಾಗ ಅವ್ರಿಗೆ ಗೊತ್ತಾಗಿದ್ದು ಇದು ಪೊರೆ ಇದೆ ಅಂತ ಹೇಳಿಬಿಟ್ಟು. ಸೊ ಆ ಡ್ರಾಪ್ ಇದ್ದಾಗ ಕೆಲವೊಂದು ಸ್ಕ್ಯಾನ್ಗಳು ಮಾಡೋಕ್ಕಾಗೋದಿಲ್ವಂತೆ, ಅದಕ್ಕೆ ಅವರು ನಾಳೆ ಬನ್ನಿ ಅಂತ ಎಲ್ಲ ಮಾಡ್ಕೊಂಡು ಬಂದಿದ್ದಾರೆ. ಅಪಾಯಿಂಟ್ಮೆಂಟ್ ಕೂಡ ಫಿಕ್ಸ್ ಆಗಿದೆ, ಸ್ಯಾಟರ್ಡೇಗೆ ಅಪಾಯಿಂಟ್ಮೆಂಟ್ ಕೊಟ್ಟಿದ್ದಾರೆ. ಸೊ ಇವತ್ತು ಬುಧವಾರ, ಗುರುವಾರ ಇಲ್ಲ ಶುಕ್ರವಾರ, ಶನಿವಾರಕ್ಕೆ ಅಪಾಯಿಂಟ್ಮೆಂಟ್ ಇದೆ. ಅದು ಕೂಡ ಬೇಗನೆ ಇದೆಯಂತೆ, ಅರ್ಲಿ ಮಾರ್ನಿಂಗು. ಸರಿ ಫಿಕ್ಸ್ ಮಾಡಿ ಬಂದಿದ್ದಾರೆ, ಶನಿವಾರ ಹೋಗಿ ಸರ್ಜರಿ ಮಾಡಿಸ್ಬೇಕು. ಸೊ ಏನಾಗಿದೆ ಅಂತ ನೀವು ಕೇಳಿದ್ರಲ್ವಾ ಲಾಸ್ಟ್ ವಿಡಿಯೋದಲ್ಲಿ, ಯಾಕೆ ತೋರಿಸಿದ್ದು ಅಂತ. ಸೊ ಇದು ರೀಸನ್ನು. ಕಾಫಿ ಆರ್ ಟೀ ಟೈಮ್ ಸ್ನೇಹಿತರೆ. ಸಂಜೆ ಕಾಫಿ ಮಾಡೋಣ ಅಂತ ಬಂದ. ರಾಜೇಶ್ ಊರಿಂದ ಕೋಕೋ ಹಣ್ಣು ತಂದಿದ್ರಲ್ವ, ಅದು ಪ್ರಾಸೆಸ್ ಇದೆಯಂತೆ ಒಂದು. ಅದನ್ನು ಓಪನ್ ಮಾಡಿ ಅದು ಹಣ್ಣು ಒಳಗಡೆ ಬೀಜಗಳಿರುತ್ತಂತೆ, ಅದನ್ನೆಲ್ಲ ಕೊಳಿಸ್ಬೇಕಂತೆ. ಕೊಳಿಸಿದಾಗ ಅದ್ರ ಮೇಲ್ಗಡೆ ಇರುವಂಥ ಸಿಪ್ಪೆ ಎಲ್ಲ ಬಿಟ್ಟು ಅದ್ರ ಒಳಗಡೆ ಕೋಕೋ ಇರೋದಂತೆ. ಸೊ 1 ವಾರ ಅದನ್ನು ಕೊಳಿಸ್ಬೇಕು, ಆಮೇಲೆ ಒಣಗಿಸ್ಬೇಕು ಅಂತ ಏನೇನೋ ಪ್ರಾಸೆಸ್ ಹೇಳಿದರು. ಸೊ ಈಗ ಅದನ್ನು ಕಟ್ ಮಾಡ್ತಾ ಇದ್ದೀವಿ, ಕೊಳಿಸ್ಬೇಕು ಅಂತ ಹೇಳಿಬಿಟ್ಟು. ಇದು ಅವರ ರಾಜೇಶ್ ಪರಿಚಯ ಇರೋರ ಫಾರ್ಮಲ್ಲೇನೋ ಹಾಕಿದ್ರಂತೆ, ಕಿತ್ಕೊಂಡು ಬಂದಿದ್ದಾರೆ. ಒಳಗಡೆ ನೋಡಿ ಹೇಗಿದೆ ಅಂತ ಹೇಳಿಬಿಟ್ಟು, ನನಗೆ ಈ ನಾಯಿ ಮರಿ ಹುಟ್ಟಿದಾಗ ಇದೇ ಥರ ಅಲ್ವಾ ಕಲರ್ ಇರೋದು ಕಾಣೋದು, ಅದು ನೆನಪಾಗ್ಬಿಟ್ಟು ಡಿಸ್ಕಂಫರ್ಟ್ ಆಗ್ತಾ ಇತ್ತು. ಸೊ ಅದನ್ನು ರಾಜೇಶ್ ನೀವೇನಾದರೂ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಬಂದ್ಬಿಟ್ಟೆ. ಆಮೇಲೆ ಅಮ್ಮ ಬಂದು ಕಜ್ಜಾಯದ ಹಿಟ್ಟು ತಂದಿದ್ರು. ಸೊ ಅವರು ಕಜ್ಜಾಯ ಫ್ರೈ ಮಾಡ್ತಾ ಇದ್ದಾರೆ, ಹಬ್ಬಕ್ಕೆ ಅಂತ ಮಾಡಿದ್ರಂತೆ. ರಮ್ಯಾನು ನವರಾತ್ರಿಯಲ್ಲಿ ಹೋಗಿದ್ಲು, ಅವಳಿಗೆ ಅಂತ ಕೂಡ ಮಾಡಿ ಕೊಟ್ಟಿದ್ರಂತೆ. ನನಗೆ ಇಲ್ಲಿಗೇನೆ ಹಸಿರು ತಂದುಬಿಟ್ಟಿದ್ರು, ನೀನಲ್ಲಿ 1 ದಿನಕ್ಕೆ ಬರ್ತೀಯಾ, ಬೇಡ ಬಿಡು ಅಂದ್ಬಿಟ್ಟು ಅಲ್ಲೂ ಮಾಡಿ ಇಟ್ಟಿದ್ರು. ಬಟ್ ನನಗೆ ಅಂತ ಹೇಳಿಬಿಟ್ಟು ಮಾಡಿ ಇಟ್ಟಿರಲಿಲ್ಲ, ಹಸಿರು ತಂದಿದ್ರು. ನನಗೆ ಇಲ್ಲಿ ಫ್ರೆಶ್ ಆಗಿ ಮಾಡಿಕೊಡ್ತಾ ಇದ್ದಾರೆ. ಚೆನ್ನಾಗಿ ಕಾಣ್ತಿದೆ ಅಲ್ಲ ನೋಡೋದಕ್ಕೆ, ಕಲರ್ಫುಲ್ ಜ್ಯೂಸಿಯಾಗಿ ಚೆನ್ನಾಗಿದೆ. ಕೋಕೋ ಹಣ್ಣು ನೋಡಿದಾಗ ನಿಮ್ಗೇನು ಅನ್ನಿಸ್ತು ಕಮೆಂಟ್ ಮಾಡಿ ಹೇಳಿ. ಓಕೆ, ಈಗ ಬ್ರೆಡ್ ಮಸಾಲ ಮಾಡೋಣ ಅಂತ ಹೇಳಿಬಿಟ್ಟು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ತುಂಬ ಸಿಂಪಲ್ ಸ್ನೇಹಿತರೆ, ಎಲ್ಲ ತರಕಾರಿಗಳು ನಿಮ್ಗೆ ಏನೇನು ಇಷ್ಟನೋ ಎಲ್ಲ ಹಾಕೋದು. ಬಟ್ ನನಗೆ ಕ್ಯಾಪ್ಸಿಕಮ್, ಆನಿಯನ್, ಕ್ಯಾರೆಟ್, ಟೊಮ್ಯಾಟೊ ಅಷ್ಟೇ ಇಷ್ಟ ಆಗೋದು. ಕ್ಯಾಬೇಜ್ ಇದ್ದರೆ ಹಾಕ್ಬೋದು, ಅದೊಂಥರ ಹಾಫ್ ಕುಕ್ ಆದಾಗ ಚೆನ್ನಾಗಿರುತ್ತೆ, ಕ್ರಂಚಿಯಾಗಿ. ಈ ಎಲ್ಲ ತರಕಾರಿನೂ ಹಾಫ್ ಕುಕ್ಕೇ ಆಗಬೇಕು, ಫುಲ್ ಕುಕ್ ಆಗಬಾರ್ದು. ಅಂದರೆ ನೀವು ಮುಟ್ಟು ನೋಡಿದಾಗ ಬೆಂದಿದೆ ಅನ್ನಿಸ್ಬಾರ್ದು, ಇನ್ನೂ ಸ್ವಲ್ಪ ರಾ ಇದೆ ಅಂತ ಅನ್ನಿಸ್ಬೇಕು. ಇದಕ್ಕೆ ನಿಮಗೆ ಮಸಾಲೆಗಳು ಏನೇನು ಬೇಕು, ನಾನು ಹಾಕೋದು ಖಾರದ ಪುಡಿ, ಅರಿಶಿನದ ಪುಡಿ, ಸ್ವಲ್ಪ ಉಪ್ಪಿನ ಪುಡಿ, ಅದ್ರ ಜೊತೆ ಸ್ವಲ್ಪ ಗರಂ ಮಸಾಲ. ನೀವು ಬೇಕಿದ್ರೆ ಚಾಟ್ ಪೌಡರ್ ಕೂಡ ಹಾಕ್ಕೊಳ್ಬೋದು. ಇಲ್ಲಿ ಬ್ರೌನ್ ಬ್ರೆಡ್ ಯೂಸ್ ಮಾಡ್ತಾ ಇದ್ದೀನಿ, ಸ್ವಲ್ಪ ಟೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಅದನ್ನು ಮಿಕ್ಸ್ಚರ್ ನೋಡಿ ಹಾಗೆ ಕಾಣುತ್ತೆ. ಈಗ ನಮಗೆ ಬ್ರೆಡ್ ಮೇಲೆ ಎಷ್ಟು ಮಸಾಲೆ ಬೇಕೋ ಅಷ್ಟನ್ನು ಸ್ಟಫ್ ಮಾಡಿಬಿಟ್ಟು ಇದ್ರ ಮೇಲ್ಗಡೆ ಇನ್ನೂ ಒಂದು ಮುಚ್ಚಿಬಿಟ್ಟು ಇದನ್ನು ನೀವು ಟೋಸ್ಟ್ ಆದರೂ ಮಾಡ್ಕೊಳ್ಬೋದು ಅಥವಾ ಹಾಗೆ ಕೂಡ ತಿನ್ಬೋದು. ಗ್ರಿಲ್ ಇರುತ್ತಲ್ವ, ಗ್ರಿಲ್ಡ್ ಪ್ಯಾನ್, ಅದ್ರ ಮೇಲೆ ಮಾಡಿದ್ರು ಕೂಡ ನಿಮಗೆ ಚೆನ್ನಾಗಿರುತ್ತೆ, ಒಂಥರ ಶೇಪ್ ಕೂಡ ಹಾಗೆ ಬರುತ್ತೆ. ಸೊ ಸ್ನೇಹಿತರೆ, ಇವತ್ತಿನ ವಿಡಿಯೋ ಇದರೊಂದಿಗೆ ಎಂಡ್ ಮಾಡ್ತೀನಿ. ಸಿಗೋಣ ಮುಂದಿನ ವ್ಲಾಗ್ನೊಂದಿಗೆ. ಅಂಟಿಲ್ ದೆನ್ ಪ್ಲೀಸ್ ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ವಿದೌಟ್ ಸಬ್ಸ್ಕ್ರೈಬಿಂಗ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್ ಬಾಯ್ ಸ್ನೇಹಿತರೆ.